ಮೇಡಮ್ ನಾನು ಪ್ರೆಗ್ನೆಂಟ್ ಇದ್ದೀನಿ, ನವರಾತ್ರಿ ವ್ರತ ಮಾಡ್ಬೋದಾ ಮೇಡಮ್? ಎಸ್ ಅಫ್ಕೋರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಕೂಡ ನವರಾತ್ರಿ ವ್ರತ ಮಾಡ್ಬೋದು, ಬಟ್ ನಾವು ಮಾಡಿಫೈಡ್ ನವರಾತ್ರಿ ವ್ರತ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಮಾಡಿಫೈಡ್ ವ್ರತ ಅಂದರೆ ಓರಲ್ ಲಿಕ್ವಿಡ್ಸ್ ನೀವು ತೊಗೋಬೋದು. ಏನು ಅಂದರೆ ಕೋಕೋನಟ್ ವಾಟರ್, ಬಟರ್ ಮಿಲ್ಕ್, ಮನೆಯಲ್ಲೇ ಮಾಡಿರೋ ಫ್ರೆಶ್ ಜ್ಯೂಸಸ್ ನೀವು ಕನ್ಸ್ಯೂಮ್ ಮಾಡ್ಬೋದು. ಅದ್ರ ಜೊತೆಗೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್, ಫ್ರೆಶ್ ಕಟ್ ಫ್ರೂಟ್ಸ್ ಅಥವಾ ಬಾಯ್ಲ್ಡ್ ಆ್ಯಂಡ್ ಕುಕ್ಡ್ ವೆಜಿಟೇಬಲ್ಸ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಕಂಪ್ಲೀಟಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಅಂತೂ ಫಾಸ್ಟಿಂಗ್ ಮಾಡಲಿಕ್ಕೆ ಪ್ರೆಗ್ನೆನ್ಸಿನಲ್ಲಿ ಅಲೌಡ್ ಇಲ್ಲ. ಯಾಕೆ ಅಂದರೆ ನೀವು ಡಿಹೈಡ್ರೇಷನಿಗೆ ಹೋಗೋ ಚಾನ್ಸಸ್ ಇರುತ್ತೆ. ವಾಟರ್ ಕನ್ಸ್ಯೂಮ್ ಮಾಡಿಲ್ಲ ಅಂದರೆ ಡಿಹೈಡ್ರೇಷನ್ಗೆ ಹೋಗಿ ಅದರದ್ದೇ ಆಗೋಂಥ ಕಾಂಪ್ಲಿಕೇಶನ್ಸ್ ಲೈಕ್ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಬಿ ಪಿ ಕಡಿಮೆ ಆಗ್ಬೋದು, ಇಲ್ಲ ಬ್ಲಡ್ ಪುಲ್ ಡೌನ್ ಆಗಿ ಕ್ಲಾಟ್ ಆಗೋ ಚಾನ್ಸ್ ಇರುತ್ತೆ ಡಿಹೈಡ್ರೇಷನಲ್ಲಿ. ಸೊ ಆದ ಕಾರಣ ನಿಮಗೆ ಕಂಪ್ಲೀಟ್ ಫಾಸ್ಟಿಂಗ್ ಅಂತೂ ಇಲ್ಲ, ಬಟ್ ಮಾಡಿಫೈಡ್ ವ್ರತ ಅಂತೂ ಮಾಡ್ಬೋದು. ಸ್ವಲ್ಪ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಾವು ಭಜನೆಗೆಲ್ಲ ಹೋಗ್ತೀವಿ, ಅಲ್ಲಿ ನಾವು 2 to 3 hours ನಿಂತ್ಕೊಂಡು ಭಜನೆ ಮಾಡ್ಬೋದಾ ಅಂತ. ಚಾಂಟಿಂಗ್ ದೇವ್ರ ಹೆಸರಲ್ಲಿ ಇಲ್ಲ ಭಜನೆ ಮಾಡೋದು ನಿಮಗೂ ಆಯಿತು ನಿಮ್ಮ ಮಗುಗೂ ಆಯಿತು, ಅದು ಭಾಳ ಒಳ್ಳೆಯದು. ಬಟ್ ನೀವು ನಿಂತ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಎಲ್ಲ ನಿಮ್ಮ ಲೆಗ್ಸಲ್ಲಿ ಪೂಲ್ ಡೌನ್ ಆಗಿ ಹಾರ್ಟಿಗೆ ಹೋಗೋ ಬ್ಲಡ್ನ ಕಡಿಮೆ ಮಾಡಿ ನಿಮ್ಮದು ಬಿ ಪಿಯನ್ನು ಡೌನ್ ಮಾಡಿ ನಿಮಗೆ ತಲೆ ಸುತ್ತು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಚಾಂಟ್ ಮಾಡೋ ಮುಂದೆ ಕಂಫರ್ಟಬಲ್ ಆಗಿ ಕೆಳಗೆ ಅಥವಾ ಚೇರ್ ಮೇಲೆ ಕೂತ್ಕೊಂಡು ನೀವು ಆರಾಮ್ಸೆ 2 to 3 hours ಭಜನೆಯನ್ನು ಮಾಡ್ಬೋದು. ಸಮ್ ಪೇಷಂಟ್ಸ್ ಬಂದು ಕೇಳಿ, ಮೇಡಮ್ ನಾವು ದಾಂಡ್ಯಾ ಆಡ್ಲಿಕ್ಕೆ ಹೋಗ್ಬೋದಾ ಅಂತ. ದಾಂಡ್ಯಾ ಆಡಲಿಕ್ಕೆ ದೇರ್ ಆರ್ ಲಾಟ್ ಆಫ್ ಸ್ಟೆಪ್ಸ್ ಇನ್ವಾಲ್ಡ್ ಇದರಲ್ಲಿ. ಸೊ ನೀವು ನಿಮ್ಮ ಪ್ರೆಗ್ನೆನ್ಸಿಲಿ ನೀವು ಹೈ ರಿಸ್ಕ್ ಇದ್ದೀರಾ, ಲೋ ರಿಸ್ಕ್ ಇದ್ದೀರಾ ಅಂತ ನಿಮ್ಮ ಗೈನಕಾಲಜಿಸ್ಟಿಗೆ ಕೇಳಿ ಫಸ್ಟು ತಿಳ್ಕೊಳ್ಳಿ. ಹೈ ರಿಸ್ಕ್ ಪೇಷಂಟ್ಸ್ನ ನಾವು ದಾಂಡ್ಯಾ ಆಡಲಿಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹೈ ರಿಸ್ಕ್ ಅಂದ್ರೇನು, ಬಿ ಪಿ ಪೇಷಂಟ್, ಶುಗರ್ ಪೇಷಂಟ್, ಇಲ್ಲ ತೀರಾ ದಪ್ಪ ಇದ್ದವರು, ಇಲ್ಲ ಪ್ರೀವಿಯಸ್ ಅಬಾರ್ಷನ್ಸ್ ಆಗಿ ಈಗ ಪ್ರೆಗ್ನೆನ್ಸಿ ಪ್ರೆಷಸ್ ಆಗಿರೋದ್ರಿಂದ, ಇಲ್ಲ ಮಾಂಸ ಕೆಳಗೆ ಬಂದು ಲೋ ಲೈಂಗ್ ಪ್ಲಸೆಂಟಾ, ಇವೆಲ್ಲ ನಾವು ಹೈ ರಿಸ್ಕ್ ಒಳಗೆ ಕನ್ಸಿಡರ್ ಮಾಡಿ ನಿಮಗೆ ಅವಾಯ್ಡ್ ಮಾಡಿ ದಾಂಡ್ಯಾನೆಲ್ಲ ಅಂತ ಹೇಳಿ. ಲೋ ರಿಸ್ಕ್ ಪೇಷಂಟ್ಸು ದಾಂಡ್ಯಾ ಆಡ್ಬೋದು, ಬಟ್ ಅದರಲ್ಲಿ ವೆರೈಟೀಸ್ ಆಫ್ ಸ್ಟೆಪ್ಸ್ ಇದೆ. ನಿಮಗೆ ತ್ರಾಸ ಆಗ್ಲಾರಂಗೆ, ನಿಮ್ಮ ಪಾಪುಗೇನು ಹಾನಿ ಆಗ್ಲಾರಂಗೆ ಯು ಕ್ಯಾನ್ ಗೋ ಆ್ಯಂಡ್ ಹ್ಯಾವ್ ಅ ದಾಂಡ್ಯಾ ನೈಟ್, ನೋ ಇಶ್ಯೂಸ್. ಬಟ್ ನಿಮ್ಮ ಡಾಕ್ಟರಿಗೆ ಕನ್ಸಲ್ಟ್ ಮಾಡಲಾರ್ದಂಗೆ ನೀವು ಅದನ್ನಂತೂ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಸೊ ಆಲ್ ಪ್ರೆಗ್ನೆಂಟ್ ಲೇಡೀಸ್ ಕ್ಯಾನ್ ಡೂ ನವರಾತ್ರಿ ವ್ರತ, ಬಟ್ ಡೂ ಇಟ್ ಅ ಮಾಡಿಫೈಡ್ ನವರಾತ್ರಿ ವ್ರತ ಮಾಡಿ ಈ ನವರಾತ್ರಿಯನ್ನು ಎಲ್ಲರೂ ಖುಷಿಯಾಗಿರೋಣ. ಎಲ್ಲರಿಗೂ ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು.